ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಮೇಷರಾಶಿಯ ಇತಿಹಾಸದಲ್ಲೇ ಹಿಂದೆಂದೂ ಕಂಡು ಕೇಳರಿಯದ ಅತಿ ದೊಡ್ಡ ಮಹಾಘಟನೆಯ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತ. ಮೇಷರಾಶಿಯ ಅಧಿಪತಿ ಮಂಗಳನಾಗಿದ್ದರೂ ಇಂದಿನ ಬ್ರಹ್ಮಾಂಡದ ಗ್ರಹಗಳ ನರಕ ಸದೃಶ ಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಸ್ವತಃ ಶನಿದೇವ ಮತ್ತು ತಾಯಿ ದುರ್ಗೆಯ ಆದೇಶ ಹೊರಬಿದ್ದಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಇಡೀ ಬದುಕನ್ನೇ ಬದಲಾಯಿಸುವ ದೊಡ್ಡ ಭೂಕಂಪವೊಂದು ಸಂಭವಿಸಲಿದೆ. ಇಲ್ಲಿ ಭೂಕಂಪ ಅಂದರೆ ಭೂಮಿ ನಡುಗುವುದಿಲ್ಲ ಫ್ರೆಂಡ್ಸ್. ನಿಮ್ಮನ್ನು ತುಳಿಯೋದಕ್ಕೆ ಯತ್ನಿಸಿದ ಶತ್ರುಗಳ ಸದ್ದಡಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಮಹಾ ಚಮತ್ಕಾರ ನಡೆಯಲಿದೆ. ನಿಮ್ಮ ಶತ್ರುಗಳ ಅಂತಿಮ ದಿನಗಳು ಹತ್ತಿರ ಬಂದಿದೆ. ಅವರ ಕೊನೆಯ ಪ್ರಯಾಣ ಇಂದಿನಿಂದಲೇ ಆರಂಭವಾಗಲಿದೆ. ಈ ಮಹಾ ಘಟನೆಯನ್ನು ತಡೆಯೋದಕ್ಕೆ ಪ್ರಕೃತಿಯ ಯಾವ ಶಕ್ತಿಗೂ ಸಾಧ್ಯ ಇಲ್ಲ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ವೀಕ್ಷಿಸಿ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕನಸುಗಳು ಇರುತ್ತೆ. ಒಂದು ದಿನ ನಾನು ಕೋಟ್ಯಾಧಿಪತಿ ಆಗಬೇಕು, ಐಷಾರಾಮಿ ಕಾರು ಖರೀದಿಸಬೇಕು, ಸಮಾಜದಲ್ಲಿ ಎಲ್ಲರೂ ತಲೆ ಎತ್ತಿ ನೋಡುವಂತಹ ಬಂಗಲೆ ಕಟ್ಟಬೇಕು ಅಂತ ಮೇಷರಾಶಿಯವರು ಹಗಲಿರುಳು ಯೋಚಿಸ್ತಾ ಇರ್ತಾರೆ. ಆದರೆ ಕೆಲವೊಮ್ಮೆ ಕಷ್ಟಪಟ್ಟು ದುಡಿದ್ರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗದೆ, ಜೇಬಿನಲ್ಲಿ ಹಣ ಇಲ್ಲದೆ ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದಾಗ ದೇವರಿಗಾಗಿ ಕಾಯ್ತೇವೆ. ನೆನ್ಪಿಡಿ ಫ್ರೆಂಡ್ಸ್, ಬಡತನ ಎನ್ನುವುದು ಶಾಪವಲ್ಲ, ಅದು ದೇವರು ಕೊಡುವ ಪರೀಕ್ಷೆ. ಕುಟುಂಬದಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾದಾಗ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸೋದಕ್ಕೆ ಕೈಯಲ್ಲಿ ದುಡ್ಡಿಲ್ಲದೆ ಇತರರ ಮುಂದೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದರೆ, ಕಣ್ಣೆದುರೇ ಪ್ರೀತಿ ಪಾತ್ರರು ಜೀವ ಬಿಡದಿದ್ರೆ ಅನುಭವಿಸುವ ನೋವಿದೆಯಲ್ಲ, ಅದು ಮರಣಕ್ಕಿಂತ ಭೀಕರವಾದದ್ದು. ಅದಕ್ಕಾಗಿಯೇ ಮೇಷರಾಶಿಯವರೇ ಇಂದಿನಿಂದಲೇ ಅತಿಯಾದ ಖರ್ಚುಗಳಿಗೆ ಬ್ರೇಕ್ ಹಾಕಿ ಹಣವನ್ನು ಉಳಿಸಲು ಕಲಿಯಿರಿ. ಸ್ವಲ್ಪ ಕೈಯಲ್ಲಿ ಬಂದ ಹಣ ತಕ್ಷಣ ಹೋಟೆಲ್ ಊಟ, ಹೊಸ ಬಟ್ಟೆ, ಅನಗತ್ಯ ಶೋಕಿಗಳಿಗಾಗಿ ವ್ಯರ್ಥ ಮಾಡಬೇಡಿ. ತೊಂದರೆಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಮುಗಿಲು ಬಂದಂತೆ ಬರುತ್ತೆ. ನಿಮ್ಮ ಕಠಿಣ ದಿನಗಳು ಈಗ ಮುಗಿತಾ ಬಂದಿವೆ. ಇಂದಿನಿಂದ 2 ವರ್ಷಗಳ ಕಾಲ ಮೇಷರಾಶಿಯವರ ಭವಿಷ್ಯದ ಹಾದಿ ಚಿನ್ನದಂತೆ ಹೊಳೆಯುತ್ತೆ. ಆದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನವನ್ನು ಆಶ್ಚರ್ಯಚಕಿತಗೊಳಿಸುವ 2 ಅತಿ ದೊಡ್ಡ ಸಂತೋಷದ ಸುದ್ದಿಗಳು ನಿಮಗೆ ಸಿಗಲಿವೆ. ನಿಮ್ಮ ಇಡೀ ಮನೆತನವೇ ಹೆಮ್ಮೆ ಪಡುವಂತಹ ಬದಲಾವಣೆ ಇದು. ಈ ಅದ್ಭುತ ವಿಡಿಯೋವನ್ನು ತಕ್ಷಣವೇ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪೂರ್ಣ ನಿಷ್ಠೆಯಿಂದ ಜೈ ಶ್ರೀ ಮಹಾಕಾಳ್ ಅಂತ ಮತ್ತು ಜೈ ಶ್ರೀ ದುರ್ಗಾ ಮಾತೆ ಅಂತ ಬರೀರಿ. ಶ್ರಾವಣದ ಈ ಪವಿತ್ರ ಮಾಸದಲ್ಲಿ ಶಿವನ ಕೃಪೆ ನಿಮ್ಮ ಮೇಲೆ ಇರುತ್ತೆ. ನೆನ್ಪಿಡಿ, ಈ ಜಗತ್ತಲ್ಲಿ ಸಂಪತ್ತು ಮತ್ತು ಸಂಯಮದ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ನೀವು ಲೆಕ್ಕ ಹಾಕಬಹುದು, ಆದರೆ ನಿಮ್ಮ ಆಯುಷ್ಯ ಇನ್ನೂ ಎಷ್ಟು ದಿನ ಬಾಕಿ ಇದೆ ಅಂತ ತಿಳಿಯೋದಕ್ಕೆ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಹಾಗಾಗಿ ಸಿಕ್ಕಿರುವ ಜೀವನದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಹಣ ಇದೆ ಎಂದು ಲೆಕ್ಕ ಹಾಕ್ಬೋದು, ಆದರೆ ನಿಮ್ಮ ಆಯುಷ್ಯ ಇನ್ನೆಷ್ಟು ದಿನ ಅಂತ ಲೆಕ್ಕ ಹಾಕೋದಕ್ಕೆ ಆ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಹಾಗಾಗಿ ಸಿಕ್ಕಿರುವ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ. ನದಿಯಲ್ಲಿ ಮುಳುಗುತ್ತಿದ್ದ ಚೀಲನ್ನು ಬದುಕಿಸೋದಕ್ಕೆ ಹೋದ ಮಹಾತ್ಮನಿಗೆ ಅದು ಮತ್ತೆ ಮತ್ತೆ ಕುಟುಕಿದ್ರೂ ಕೂಡ ಮಹಾತ್ಮ ಅದನ್ನು ರಕ್ಷಿಸೋದನ್ನು ಬಿಡೋದಿಲ್ಲ. ಯಾಕೆಂದರೆ ಕುಟುಕೋದು ಚೀಲಿನ ಸ್ವಭಾವವಾದರೆ ಜೀವ ಉಳಿಸುವುದು ಮಹಾತ್ಮನ ಗುಣ. ಅದೇ ರೀತಿ ನಿಮ್ಮನ್ನು ನಂಬಿಸಿ ಬೆನ್ನಿಗೆ ಚೂರಿ ಹಾಕುವವರ ಗುಣ ಬದಲಾಗೋದಿಲ್ಲ. ಈ ಸಮಯದಲ್ಲಿ ನೀವು ಯಾರನ್ನು ಕುರುಳಾಗಿ ನಂಬಿದ್ದೀರೋ, ಯಾರಿಗೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವ ಕೊಟ್ಟಿದ್ದಾರೋ ಆ ಆಪ್ತರಿಂದಲೇ ನಿಮಗೆ ಅತಿ ದೊಡ್ಡ ನಂಬಿಕೆ ದ್ರೋಹ ಎದುರಾಗಲಿದೆ. ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ನಿಮ್ಮ ನಾಶಕ್ಕೆ ಹೊಂಚು ಹಾಕ್ತಿದ್ದ ಆ ನಯವಂಚಕರ ನಿಜವಾದ ಮುಖವಾಡ ಮುಂದಿನ ಕೆಲವು ಗಂಟೆಗಳಲ್ಲಿ ಕಳಚಿ ಬೀಳಲಿದೆ. ಆ ನೋವು ನಿಮ್ಮ ಹೃದಯವನ್ನು ಸೀಳಬಹುದು, ಆದರೆ ಅದು ನಿಮ್ಮ ಕಣ್ಣು ತೆರೆಸೋದಕ್ಕೆ ಅತ್ಯಂತ ಅನಿವಾರ್ಯವಾಗಿದೆ. ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಮೋಸ, ವಂಚನೆ ಮತ್ತು ಗುಪ್ತ ರಹಸ್ಯಗಳು ಈಗ ಸಮಾಜದ ಮುಂದೆ ಬಹಿರಂಗಗೊಳ್ಳುವ ಸಮಯ ಬಂದಿದೆ. ಆದರೆ ನೀವು ಧೃತಿಗೆಡಬೇಕಾದ ಅಗತ್ಯ ಇಲ್ಲ. ಪ್ರತಿ ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಯ
ಬ್ರಹ್ಮ ಮುಹೂರ್ತದ ನಡುವೆ ನಿಮಗೆ ಇದ್ದಕ್ಕಿದ್ದಂತೆ ಎಚ್ಚರ ಆಗ್ತಿದ್ರೆ, ನಿಮ್ಮ ದೇಹದಲ್ಲಿ ಒಂದು ರೀತಿಯ ಭಾರವಾದ ಸಂವೇದನೆ ಉಂಟಾಗ್ತಿದ್ರೆ ಅದು ಸಾಮಾನ್ಯ ವಿಷಯವಲ್ಲ. ಸ್ವತಃ ಆದಿಶಕ್ತಿ ತಾಯಿ ದುರ್ಗೆಯ ದೈವಿಕ ಕವಚ ನಿಮ್ಮ ಸುತ್ತಲೂ ರೂಪುಗೊಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ತಾಯಿ ನಿಮ್ಮನ್ನು ಶತ್ರುಗಳ ತಾಂತ್ರಿಕ ಪ್ರಯೋಗಗಳಿಂದ ಮತ್ತು ನಕಾರಾತ್ಮಕ ದೃಷ್ಟಿದೋಷಗಳಿಂದ ರಕ್ಷಣೆ ಮಾಡ್ತಿದ್ದಾರೆ. ನಿಮ್ಮ ಮನೆಯ ಮೂಲೆಯಲ್ಲಿರುವ ಹಳೆಯ ಒಡೆದ ವಸ್ತುಗಳು, ತುಕ್ಕು ಹಿಡಿದ ಕಬ್ಬಿಣ ಅಥವಾ ಒಣಗಿದ ಗಿಡಗಳನ್ನು ತಕ್ಷಣವೇ ಹೊರಹಾಕಿ. ಆಗಲೇ ಧನಾತ್ಮಕ ಶಕ್ತಿ ನಿಮ್ಮ ಮನೆಯೊಳಗೆ ಮುಕ್ತವಾಗಿ ಹರಿಯೋದಕ್ಕೆ ಸಾಧ್ಯವಾಗುತ್ತೆ. ಗ್ರಹಗಳ ರಾಶಿ ಪರಿವರ್ತನೆಯಿಂದಾಗಿ ನಿಮ್ಮ ಹಣೆ ಬರಹದ ರೇಖೆಗಳೇ ಬದಲಾಗ್ತಾ ಇದ್ದು, ನೀವು ಜಗತ್ತಿನ ಅತ್ಯಂತ ಅದೃಷ್ಟವಂತರ ಪಟ್ಟಿಗೆ ಸೇರಲಿದ್ದೀರಿ. ಆದಾಗ್ಯೂ ಈ ಸಮಯದಲ್ಲಿ ಯಾವುದೇ ಹೊಸ ಭೂಮಿ ಅಥವಾ ವಾಹನ ಖರೀದಿ ಮಾಡೋದಕ್ಕಾಗಿ ದೊಡ್ಡ ಮೊತ್ತದ ಸಾಲವನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಒಮ್ಮೆ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅತಿಯಾದ ಆತ್ಮವಿಶ್ವಾಸದಿಂದ ಸಾಲದ ಸುಳಿಗೆ ಸಿಲುಕಬೇಡಿ. ಸಂಬಂಧಿಕರ ಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ಸಣ್ಣ ತೊಂದರೆ ಕಂಡರೂ ಕೂಡ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿ. ಪ್ರೇಮ ಜೀವನದಲ್ಲಿರುವವರಿಗೆ ಸಣ್ಣ ಪುಟ್ಟ ಅಪವಾದಗಳು ಎದುರಾಗುವ ಚಾನ್ಸಸ್ ಇರುತ್ತೆ. ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡಿ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳಿ ಮತ್ತು ಗಂಡ ಹೆಂಡತಿ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಸೌಹಾರ್ದತೆ ಅನ್ನೋದು ಮೂಡುತ್ತೆ. ಮನೆಯಲ್ಲಿ ಕಲ್ಯಾಣ ಕಾರ್ಯಗಳು ಅಥವಾ ಮದುವೆಯ ಮಾತುಕತೆಗಳು ಸಫಲ ಆಗಲಿವೆ. ಅತಿಯಾದ ತಲೆನೋವು, ಜ್ವರ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಾಗೋದಕ್ಕೆ ಅತಿಯಾದ ಎಣ್ಣೆ ಪದಾರ್ಥ ಹಾಗೂ ಕರಿದ ಪದಾರ್ಥಗಳ ಸೇವನೆಯನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿಬಿಡಿ. ಇಲ್ಲಿಯವರೆಗೆ ಜೀವನದಲ್ಲಿ ಅನುಭವಿಸಿದ ಕಹಿ ಘಟನೆಗಳನ್ನೇ ಪಾಠವಹಿಸಿಕೊಂಡು ನಿಮ್ಮ ಯೋಚನಾ ಲಹರಿಯನ್ನು ವಿಸ್ತರಿಸಿ. ಇನ್ನು ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.